ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ನಮ್ಮೂರ ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ರೆಡಿ ಆಗ್ತಾ ಇದ್ದೀನಿ. ಫೈನಲಾಗಿ ರೆಡಿ ಆಗಿದ್ದಾಯಿತು. ಇಲ್ಲಿ ದಾವಣಗೆರೆಗೆ ಇರೋರಿಗೆ ಯಾರಿಗೆಲ್ಲ ದುರ್ಗಮ್ಮ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಆದರೆ ನಾವು ಉತ್ತರ ಕರ್ನಾಟಕ ಸೈಡ್ ಆಗಿರೋದ್ರಿಂದ ದುರ್ಗಮ್ಮನ ಜಾತ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು. ಒಂದು ಸತಿ ದುರ್ಗಮ್ಮನ ತೋರಿಸಿ ಅಂತ ನನಗೆ ಕಮೆಂಟ್ ಹಾಕಿದ್ರು. ಹಾಗಾಗಿ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ದುರ್ಗಮ್ಮಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ನೋಡ್ಕೊಳ್ಳೋಣ. ಇವಾಗ ತೋರಿಸ್ತಾ ಇರೋದು ಈಶ್ವರ ದೇವಸ್ಥಾನ, ಅದ್ರ ಪಕ್ಕಕ್ಕಿರೋದು ದುರ್ಗಮ್ಮ. ನೋಡಿ, ನೀಟಾಗಿ ತೋರಿಸ್ತಾ ಇದ್ದೀನಿ. ತುಂಬಾ ರಶ್ ಇರೋದ್ರಿಂದ ನಮಗೆ ನೀಟಾಗಿ ತೋರ್ಸೋಕ್ಕೆ ಬಿಡಲ್ಲ. ಹಾಗಾಗಿ ಎಷ್ಟು ಕಾಣುತ್ತೋ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕು ಅಂದು ಸ್ವಲ್ಪನೇ ತೋರಿಸಿರೋದು. ಫೈನಲಾಗಿ ದರ್ಶನ ಎಲ್ಲ ಆಯಿತು. ಚೆನ್ನಾಗಾಯಿತು ದರ್ಶನ ಕೂಡ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದಾಯಿತು. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.